ಏನು ಈ ಹುಡುಗರು ಒಂದು ಮುಂಜಾನೆ ಹೋಗ್ಯಾವು ಇನ್ನೂ ಬರವಲ್ವು. ಫೋನ್ ಹಚ್ಚಿದ್ರೆ ಫೋನು ಉಕ್ಕರದು ಸ್ವಿಚ್ ಆಫ್ ಐತಿ. ಇವು ಮನ್ಯಾಗ ಚೆಂದಾಗಿ ನೋಡುವಲ್ಲ ಬಿಡುವಲ್ಲ. ಅದನ್ನು ಚಾರ್ಜ್ ಮಾಡ್ಕೊಂಡು ಹೋಗಿದ್ದು ಏನಿಲ್ಲ. ಅಯ್ಯಯ್ಯ ಹಂಗ್ಯಾಕೆ ಕತ್ತಾಗಿ ಒಮ್ಮೆ ತಗೊಮ್ಮೆ ಅಡ್ಡಾಡಕತ್ತಿದಿ ಕುಂದರಲ್ಲ. ಏನು ವಿಚಾರ ಮಾಡತ್ತಿ? ಏನು ಚಿಂತೆ ಮಾಡತ್ತಿ ಅಂತಿ? ಒಂದು ಮುಂಜಾನೆ ಮಗ ಸೊಸಿ ಹೋಗ್ಯಾರ. ಅವ್ರಿಗೆ ಫೋನ್ ಹಚ್ಚಿ ಇಡಾಕತ್ತೇನಿ. ಅವ್ರದ್ದು ಫೋನು ಸ್ವಿಚ್ ಆಫ್ ಆಗೈತಿ. ಅರಬ್ ಸೋಳೆ ಮಕ್ಕಳು ಅದನ್ನು ಚಾರ್ಜ್ ಇಟ್ಕೊಂಡು ಹೋಗ್ಯಾವ. ಏನು ಹಂಗೆ ಫೋನ್ ನಾವು ಇಟ್ಕೊಂಡು ಹೋಗ್ಯಾವ. ಏನು ಮಾಡ್ಯಾವ? ಸ್ವಿಚ್ ಆಫ್ ಆಗೈತಿ. ನೀ ಎಲ್ಲಿ ಹೋಗಿದ್ದಿ? ಈಗ ಯಾರ ಮನೆಗೆ ಹೋಗಿದ್ದಿ? ಅಯ್ಯ ಒಳ್ಳೆ ಪಜೂತಿ ಬಂತ ಬಿಡ. ಎಲ್ಲಿ ಹೋಗಿದ್ದಿ? ಯಾರ ಮನೆಗೆ ಹೋಗಿದ್ದಿ ಅಂತೀರಿ. ಏನು ಮಾಡ್ಬೇಕು ನಾನು? ಮನ್ಯಾಗ ಇರ್ಬೇಕು. ಇವತ್ತಾಕಿ ಗಿರ್ಜಾವನು ಇಲ್ಲ, ಊರಿಗೆ ಹೋಗ್ಯಾಳ. ಮತ್ತು ಊಟ ಏನು ಮಾಡೋದು? ಹಿಂಗ ಆಕೆ ನೀನು ಸಂಜೆನ್ಯಾಗ ರೊಟ್ಟಿ ಮಾಡಿಟ್ಟು ಹೋಗ್ಯಾಳ. ನೀವು ಉಂತೇನಂದ್ರೆ ಹೇಳ, ರೊಟ್ಟಿ ಹಚ್ಕೊಂಬರ್ತೇನೆ. ಆ ಹುಡುಗಿ ಸಂಜೆನ್ಯಾಗ ರೊಟ್ಟಿ ಮಾಡಿಟ್ಟು ಮಾಡೈತೇನ ಅವ್ನು ಹಚ್ಕೊಂಬರಾಕೆ. ನೀನು ಈಗ ಮನೆ ಅಡ್ಡಾಡಿ ಬಂದು ಮತ್ತೇನು ಮಾಡ್ಲಾನ ಹರಿಯೋದು ಹುಡುಗಿಗೆ ಹಂಚಿಟ್ಟು ನಿನ್ಗೆ ಬಿಸಿ ರೊಟ್ಟಿ ಮಾಡ್ಕೊಲ್ಲೆ. ಆತ ನೀ ಮಾಡ್ದಂಗೆ ಆತ, ನಾ ತಿಂದಂಗೆ ಆತ. ಅಲ್ಲ ಮತ್ತು ಆಕೆ ಗಿರ್ಜಾವ ಸಿದ್ದಪ್ಪ ಇದಕ್ಕೆ ಹೋಗ್ಯಾರಲ್ಲ ಊರಿಗೆ, ಫೋನ್ ಹತ್ತಿಲ್ಲ ಅವ್ರಿಗೆ? ಹತ್ತಿಲ್ಲ ಅವ್ರಿಗೆ. ಏನು ಹೇಳಿ ನಾ ಇಷ್ಟೊತ್ತನ ನಿನಗೆ? ಅಟ್ ಹಂಗಾರ ಕೇಳ್ಬೇಕು. ನಿನ್ನ ಅಂತ ಮನೆಗೆ ಬಂದೇನ ಆರ್ಪಾಡಿಸಿ ಹಂಗಾರ ಫೋನ್ ಹಚ್ಚಾನ ಏನು ಮಾಡ್ಯಾನ ಅಂತ. ಹೆಂಗೈತೇನ ಅವ್ರಿಗೆ? ಕುಂದೂರು ಹಂಗೆ ಯಾಕೆ ನಿಂತಿ ಒಂಟ ಕಾಲೇ? ನಾನು ಹುಳಿ ಬಿಟ್ಟು ಇವತ್ತು ಅಂಬ್ಲಿ ಮಾಡೇನಿ. ಜವಾರಿ ಜೋಳದ ಹಿಟ್ಟಿಂದ ಹುಳಿ ಅಂಬ್ಲಿ ಮಾಡೇನಿ. ಹಂಗಾರ ಬಿಸಿಲು ದಿನ ಜಳದಾಗ ಮಧ್ಯಾಹ್ನದಾಗ ಉಣ್ಣಾಕಾಟ ಬೇಸಕತಿ ಹುಳ್ಳಗ ಅಂತ ಅಂಬ್ಲಿ ಹಾಕೊಂಡ್ ಕೊಡ್ಲೇನ? ಕುಡಿತೀನ ಅಟ ಕೇಳ್ತೀನ ಕುಡಿತೀನ ಅಂತಂದು ಹೋಗಿ ಹಾಕೊಂಬರೋಗ. ಹಿಂಗೆ ಸಿಟ್ಟು ಬಂದೈತೆ ಇವತ್ತು. ತಡಿ ಹೋಗಿ ಅಂಬ್ಲಿ ಹಾಕೊಂಬಂದು ಕೊಡ್ತೇನೆ ಹೋಗಿ. ಅದು ನನ್ನ ಸೊಸೆ ಇದ್ರೆ ಮನ್ಯಾಗ ನನಗೆ ಯಾವುದು ಚಿಂತಿಲ್ಲ. ಇವು ಊಟಕ್ಕೆ ಕೊಡೋದಾಗಲಿ, ಅವ್ಗೆ ಸಿದ್ದಪ್ಪಗಾಕಿ ಗಂಟಗೆ ಊಟಕ್ಕೆ ಕೊಡೋದಾಗಲಿ ಯಾವುದು ಚಿಂತೆ ಇರೋಂಗಿಲ್ಲ ನನಗೆ ಅಡ್ಗಿದು. ಆಕೆ ಎಲ್ಲಾರ ಊರಿಗೆ ಕಿರಿಗೆ ಹೋದ್ಲಂದ್ರೆ ದೊಡ್ಡ ದೋಸ್ತಾರ ಬರ್ತದೆ ನೋಡುವ. ನನಗೆ ಊರಿಗೆ ಅಡ್ಗೆ ಜೋಡಿಸ್ಬೇಕಂದ್ರೆ ಓಕೆ ತಡಿ. ಮತ್ತು ಆಕ್ಯಾರ ಏನು ತಿಕ್ಕೋತಾಳ ಬಂದಿಂದ ನೋಡು. ನಾ ಇವತ್ತೊಂದು ದಿನ ಊರಿಗೆ ಹೋಗ್ಯಾನ. ನಮ್ಮ ಅತ್ತೆಯಾರು ಮಾವರಿಗೆ ಏನು ಮಾಡಿಕೊಟ್ಟಿಲ್ಲ ಅಂತ ಆತ. ಓಕೆ ತಡಿ. ನೋಡು ಈ ಮಜ್ಜಿಗೆನ ಈ ಹುಳಿ ಅಂಬ್ಲಿನ ಕುಡಿ. ಜನ್ಮಕ್ಕೆ ತನ್ನಗತ ಕತಿ ಆರಾಮ ಅನಿಸ್ತತಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡುವಂತೆ. ತೊಂಬ ತಗೋ ಕುಡಿ. ಹೋಗಿನಿ ನಾ ಕುಡಿತೀನಿ. ಎಷ್ಟಿದ್ದಾನೆ ಈ ಮನುಷ್ಯ ಇವ. ಇಷ್ಟಿನ ಸೊಸಿ ಕಮ್ಮಗ ಮಾಡಿ ಹಾಕ್ಯಾಳ. ಇವತ್ತು ನನಗೆ ಅಂಬ್ಲಿ ಮಾಡಿಕೊಟ್ಟೇನಂದ್ರೂ ಹೆಂಗಂತ ನೋಡಿ ಎಷ್ಟು ಎಟ್ಟಿದ್ದ. ಕಡೆಗೆ ಇವನು ಬುದ್ಧಿ ಬಿಡಲಿಲ್ಲ, ಇವನು ಚಾಳಿ ಬಿಡಲಿಲ್ಲ ನೋಡಿ. ಆಕೆ ಗಿರಿಜವ ಊರಿಗೆ ಹೋಗ್ಯಾಳ. ಬರೀ ಮನೆ ಅಡ್ಡಾಡದ ಮಾತು ಹೇಳೋದ ಮಾಡಬೇಡ. ಮನ್ಯಾಗಟ್ಟ ಉದ್ಯೋಗ ಮಾಡ. ಹ್ಞೂ ಮಾಡ್ತೇನೆ ನಾನು. ಹಸು ಹೋದವ ಹಸು ಮಾಡ್ತೇನೆ ತಗ ಉದ್ಯೋಗ. ಸಿವಿಯಾಗಿ ತಾಲಿಪಟ್ಟಿ ಮಾಡ್ಕೋಬೇಕು ಅನ್ನೋ ಮನಸ್ಸಿತ್ತು ನಂದು. ನಿನ್ನೆ ಸಂಜೆನ್ಯಾಗ ಅಂದ್ಕೊಂಡಿದ್ದೆ. ಏನು ಮಾಡೋದು ಆಗಲೇ ಇಲ್ಲ. ಇದನ್ನು ಗ್ಲಾಸ್ ಒಯ್ಯದನ್ನು ಓದ್ ಒಳಗೆ ಹೊಂಟೆಲ್ಲ. ಹೌದಾ ತುಂಬ ಇದು ತತಾ ಒಯ್ತೇನೆ. ತಲೆ ಬಡಿಸ್ತಾಳಲ್ಲೋ ಮಾರಾಯಕ್ಕೆ ಬಂದು ಹನಿಗೆ ಡಿಕ್ಕಿ ಹೊಡಿತಾಳ ನೋಡು. ಅಯ್ಯ ನೋಡ್ಲಿಲ್ಲೋ ಮಾರಾಯ ನನ್ನ ಬಗ್ಗೆ ಗ್ಲಾಸ್ ತೊಗೊಳಕ ಬನ್ನಿ ತತಾ. ಎಲ್ಲೇ ನೋಡ್ತಾನೆ ಬಾಯಿಲೆ ಗುಮಟದು ಎದ್ದೈತೇನ? ಯಾ ಗುಮಟಿನಿಲ್ಲ ಏನಿಲ್ಲ. ಹೋಗು ನೀನು. ಎಷ್ಟಾರ ಬೆರಕಿದ್ದಾನೆ ಈ ಮನುಷ್ಯ. ನೋಡಿ ಗ್ಲಾಸ್ ಒಯ್ಯಿ ಅಂತಂದ್ರೆ ಇಲ್ಲೇ ತುದಕಟ್ಟಿಗಿಟ್ಟು ಹೋದ್ಲ ಅದನ್ನು. ಬಾರ ಒಳಗ ಲಗು ಬಾ. ಯಾರವ್ರು? ಯಾರನ್ನ ಕರೆಯಕತ್ತಿಲಿ? ಈಕೆ ಮರಾಯ ನಿನ್ ಸೊಸಿ. ಆಕೆ ಇದು ಬರೋದು ಮನಸ್ಸಿದ್ದರ್ಕೆಲ್ಲ ಒಲ್ಲೆ ಅಂತಂದು ಕುಂತಿದ್ಲು. ಅವ್ರ ಅನ್ನಾರು ಅವ್ರ ವೈನಿ ರಂಬಿಸಿ ಕಳ್ಸ್ಯಾರಕಿನ. ಹೆಂಗ ಒಲೆ ಅವ್ರಿಗೆ ಪೆಟ್ಟ ಹತ್ತೈತನ? ಅವ್ರ ವಾರಿಗೆ ಭಾಳ ಹೆಂಗದಾರ? ಅಟ ಪೆಟ್ಟ ಹತ್ತೇವ ಬಿಡಪ್ಪ. ಮತ್ತು ಬರಾಸ್ಲೆ ಗಾಡಿ ಮ್ಯಾಗಿದ್ದ ಬಿದ್ದಾರಲ್ಲ ಅಲ್ಲಿ ಕಲ್ಲಿಗೆ. ಅಟ ಮನ್ಕಾಲ ಕಪಾಳ ಅದು ತೆರೆದಂಗೆ ಆಗ್ಯಾವ. ಹೆಣ್ಮಗಳಿಗೆ ಅಟ ತ್ರಾಸ ಐತೆ. ಅದು ಚೆಂದಾಗಿ ಅಟ್ ಮಾತಾಡಲಿಲ್ಲ. ಹ್ಞೂ ಅನ್ನತಿತ್ತು. ಮತ್ತು ಅವು ನಿದ್ದೆ ಇಂಜೆಕ್ಷನ್ ಅದು ಮಾಡ್ಯಾರ ಏನು ಮಾಡ್ಯಾರ. ಆಕೆ ನಮ್ಮನ್ನು ಕಣ್ ತೆಗೆದ ಅಷ್ಟೊಂದು ಚೆಂದಾಗಿ ನೋಡಲಿಲ್ಲ, ಮಾತಾಡಲಿಲ್ಲ. ಅಷ್ಟು ತ್ರಾಸಿದ್ರ ಈಕಿನ ಕರ್ಕೊಂಬಂದಿವೋ ಮರ? ನೀನು ಎಂತೇನಲ್ಲೇ ಬಿಟ್ಟು ಬರ್ಬೇಕಿಲ್ಲ? ಅವ್ರ ಅಣ್ಣನ ಕಳಿಸ್ಕೊಟ್ಟಾನ. ಇಲ್ಲಿದ್ರ ಮಾವ ಆಕೆ ಬರೀ ಹತ್ಕೊಂತ ಕುಂದಿರ್ತಾಳ. ಊಟ ಪಾಠ ಅದು ಮಾಡೋದಿಲ್ಲ. ಕರ್ಕೊಂಡು ಹೋಗು ನಾವೆಲ್ಲ ಇರ್ತೇವೆ ಅಂತ ಕಳ್ಸ್ಯಾನ. ಹೌದನ? ಹಂಗಾರ ಇನ್ನೂ ಪಕ್ಕ ಆರಾಮಾಗಿಲ್ಲ ಹೆಣ್ಮಕ್ಳಿಗೆ? ಬಿಡಪ್ಪ ಆರಾಮಾಗಿಲ್ಲ. ಯಾಕ ತಂಗಿ ಹೆಂಗದಾರ? ಅವ್ರು ಆರಾಮದಾರ? ನಿಮ್ಮ ವಾರ ಇವ ಏನು ಆರಾಮ್ ಬಿಟ್ರಿ? ಪಕ್ಕ ಆರಾಮಿಲ್ಲಕ್ಕಿಗೆ ಅಷ್ಟೇನು ಚೆಂದಾಗಿ ಕಣ್ ತೆಗೆದು ನಮ್ಮನೆ ನೋಡಲಿಲ್ಲ, ಮಾತಾಡಲಿಲ್ಲಕ್ಕಿ. ಹೌದಾ? ಹಂಗಾರ ಆರಾಮಾಗಿ ಮನೆಗೆ ಬಂದಿಂದ ಒಮ್ಮೆ ಹೋಗುವಂತೆ ಬಾ ಇವ.